ಹಿಂದಿನ ಒಂದು ವಿಡಿಯೋದಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ನ ಬಗ್ಗೆ ಫುಲ್ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಅಲ್ಲಿ ನೀಡಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಚೇಂಜ್ ಮಾಡಿ ನಾನು ಇಲ್ಲಿ ನಿಮಗೆ ಅಪ್ಡೇಟೆಡ್ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಅಲ್ಲಿ ನಾನು ಚಾಯ್ಸ್ 2 ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಸ್ಟೆಪ್ಸ್ಗಳನ್ನು ಏನು ಫಾಲೋ ಮಾಡಬೇಕು ಎಂಬುದನ್ನು ವಿವರಿಸಿದ್ದೆ. ಆ ಒಂದು ಮಾಹಿತಿಯನ್ನು ಈಗ ನಾನು ಅಪ್ಡೇಟೆಡ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಕಳೆದ ವರ್ಷಗಳಲ್ಲಿ ಏನಾಗ್ತಿತ್ತಂದರೆ ಚಾಯ್ಸ್ 2 ಅನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ MBBS ಸಿಕ್ಕರೆ ಅವರಿಗೆ ಕಂಪಲ್ಸರಿಯಾಗಿ ಫೀಸ್ ಪೇಮೆಂಟನ್ನು ಮಾಡ್ಕೊಳ್ಬೇಕಾಗ್ತಿತ್ತು ಕಾಲೇಜನ್ನು ಹೋಲ್ಡ್ ಮಾಡೋದಕ್ಕೆ. ಆದರೆ ಈ ವರ್ಷದ ಒಂದು ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಇವನ್ ನಮಗೆ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ಕಾಗ ನಾವು ಒಂದು ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ಬೇಕಂದ್ರೆ ಲಾಸ್ಟ್ ಇಯರ್ನ ಪ್ರಕಾರ ಫೀಸನ್ನು ಪೇ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಚಾಯ್ಸ್ 2 ಅನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಸೀಟನ್ನು ಹೋಲ್ಡ್ ಮಾಡೋದಕ್ಕೆ ಅದು MBBS ಆದರೂ ಆಗಿರಲಿ, BDS ಆದರೂ ಆಗಿರಲಿ, BMS ಆದರೂ ಆಗಿರಲಿ ಅಥವಾ ಯಾವುದೇ ಒಂದು ಕೋರ್ಸಸ್ಗಳಾಗಿರಲಿ, ಮೊದಲನೇ ರೌಂಡಲ್ಲಿ ನೀವು ಸೀಟನ್ನು ಹೋಲ್ಡ್ ಮಾಡ್ತೀನಿ, ಚಾಯ್ಸ್ 2 ಅನ್ನು ತೆಗೆದುಕೊಳ್ತೀನಿ ಅಂದರೆ ನೀವು ಯಾವುದೇ ಫೀಸನ್ನು ಪೇ ಮಾಡಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಇವನ್ ನಮ್ಮ ಶೆಡ್ಯೂಲನ್ನು ನೋಡಿದಾಗ ಕೂಡ ನಮಗೆ ಚಾಯ್ಸ್ 2 ಯಾವಾಗ ಫೀಸನ್ನು ಪೇ ಮಾಡಬೇಕು ಎಂಬುದನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ಈ ವರ್ಷ ಯಾವುದೇ ರೀತಿಯಲ್ಲಿ ಚಾಯ್ಸ್ 2 ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಯಾಂಡಿಡೇಟ್ಸ್ ಹೂ ಎಕ್ಸಸೈಸ್ ಚಾಯ್ಸ್ 2 ನೀಡ್ ನಾಟ್ ಟು ಪೇ ದ ಫೀಸ್ ಫಾರ್ ದ ಅಲಾಟೆಡ್ ಸೀಟ್ ಇನ್ ಫಸ್ಟ್ ರೌಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಚಾಯ್ಸ್ 2 ಅನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ಫೀಸನ್ನು ಪೇ ಮಾಡಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಇಡೀ ಬ್ರೋಚರನ್ನು ನಾನು ಓದಿದ್ನಲ್ಲ, ಅದರಲ್ಲಿ ಕಾಷನ್ ಡಿಪಾಸಿಟ್ನ ಬಗ್ಗೆ ಕಿಂಚಿತ್ತೂ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ಈ ವರ್ಷ ಕಾಷನ್ ಡಿಪಾಸಿಟ್ ಇರುತ್ತೋ ಇರಲ್ವೋ ಅನ್ನೋದು ನಮಗೂ ಕೂಡ ಐಡಿಯಾ ಇಲ್ಲ. ಆ್ಯಸ್ ಪರ್ ಲಾಸ್ಟ್ ಇಯರ್ ಹೇಳ್ತಾ ಇರೋದು ನಾನು 1 ಲಕ್ಷವನ್ನು ಪೇ ಮಾಡ್ಕೊಂಡಿದ್ದೀವಿ ಕಾಷನ್ ಡಿಪಾಸಿಟ್ಗೆ. ಆದರೆ ಈ ವರ್ಷ ಅದರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ. ಇದು ಅನ್ನೋ ಕ್ಲಾರಿಫಿಕೇಷನನ್ನು ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋನ ಸಪ್ರೇಟಾಗಿ ಮಾಡಬೇಕಾಯಿತು. ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕನ್ಫ್ಯೂಷನಲ್ಲಿದ್ದರು, ಫೀಸ್ ಪೇಮೆಂಟ್ ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಫೀಸ್ ಪೇಮೆಂಟನ್ನು ಮಾಡಬಾರ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ MBBS ಆಗಿರೋದ್ರಿಂದ ಆ ಸೀಟ್ನ ಪ್ರಾಮುಖ್ಯತೆ ಅರಿಬೇಕು ಅನ್ನೋ ಕಾರಣದಿಂದ ಅಕಸ್ಮಾತ್ ಪೇ ಮಾಡಿ ಅಂತ ಹೇಳ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಅನ್ನೋದಿಲ್ಲ, ಯಾಕಂದರೆ ಆಲ್ರೆಡಿ ಅವರು ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಶೆಡ್ಯೂಲಲ್ಲಿ ಹೇಳಿಬಿಟ್ಟಿದ್ದಾರೆ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಫೀಸ್ ಪೇಮೆಂಟನ್ನು ಮೆನ್ಷನ್ ಮಾಡಿದ್ದಾರೆ ಶೆಡ್ಯೂಲಲ್ಲಿ. ಆದ್ದರಿಂದ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟ್ ಬಗ್ಗೆ ಯಾವುದೇ ಮಾಹಿತಿ ಕೊಡದೇ ಇರೋದ್ರಿಂದ ಈ ವರ್ಷ ಚಾಯ್ಸ್ 2ಗೆ ಯಾವುದೇ ಒಂದು ಫೀಸ್ ಪೇಮೆಂಟ್ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ಹಾಗೆ ಕಾಷನ್ ಡಿಪಾಸಿಟ್ನ ವಿಚಾರಕ್ಕೆ ಬಂದಾಗ ಕೂಡ ನಾವು ಏನು ಯೋಚನೆ ಮಾಡಬೇಕಂದ್ರೆ, ಇನ್ನೂ ಕೂಡ ನಮಗೆ ಬ್ರೋಚರಲ್ಲಿ ರಿಲೀಸ್ ಮಾಡಿಲ್ಲ, ಪ್ರತಿ ವರ್ಷವೂ ಕೂಡ ರಿಲೀಸ್ ಮಾಡಲ್ಲ ಕಾಷನ್ ಡಿಪಾಸಿಟ್ನ ಬಗ್ಗೆ ಮಾಹಿತಿಯನ್ನು. ಆದರೆ MBBS ಸೀಟ್ನ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡೋದಕ್ಕೆ ಕಾಷನ್ ಡಿಪಾಸಿಟ್ ರೂಲನ್ನು ತರ್ತಾ ಇದ್ರು ಲಾಸ್ಟ್ ಇಯರ್ ಮತ್ತು ಅದರ ಹಿಂದಿನ ವರ್ಷದಲ್ಲಿ. ಈ ವರ್ಷ ಅದರ ಬಗ್ಗೆ ಇನ್ನೂ ಕೂಡ ನಮಗೆ ಮಾಹಿತಿ ದೊರಕಿಲ್ಲ. ಆದ್ದರಿಂದ ನೋಡೋಣ, ವೇಟ್ ಮಾಡೋಣ. ಈ ಒಂದು ಕಾಷನ್ ಡಿಪಾಸಿಟ್ನ ಬಗ್ಗೆ ಮಾಹಿತಿ ದೊರಕಿದಾಗ ನಿಮಗೆ ತಿಳಿಸುವಂತಹ ವಿಚಾರವನ್ನು ಮಾಡುತ್ತೇನೆ. ಅಷ್ಟೇ ಅಲ್ಲದೆ ಚಾಯ್ಸ್ ಎಂಟ್ರಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಫೀಸ್ ಪೇಮೆಂಟನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲವೂ ಕೂಡ ನಿಮಗೆ ಡೆಮೋ ವಿಡಿಯೋಗಳನ್ನು ನಾನು ಮಾಡಿ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.